ಇದು ಹೊಸ ಫೀಚರ್, ಹಳೆಯವರು ಎಲ್ರಿಗೂ ನಿಮ್ಗೆ ಇದು ಯೂಸ್ ಆಗುತ್ತೆ. ಇದರಲ್ಲಿ ಶೋ ಟ್ರೆಂಡ್ ಸ್ಟ್ರೈಕ್ ಅಂತ ಹಾಕಿದೀವಿ. ಇದನ್ನ ಹಿಸ್ಟಾರಿಕಲ್ ಡೇಟಾದಲ್ಲಿ ನೋಡೋಣ. ಸ್ಟ್ರೈಕ್ ಬೈ ಸೆಲ್ಲರ್ ಟ್ರೆಂಡ್ ಅಂತ ಹಾಕ್ತೀನಿ. 26 ಆಗಸ್ಟ್ ಇದೆ ನೋಡೋಣ. 3 ಸ್ಟ್ರೈಕ್ ಇಟ್ಕೊಂಡಿರೋಣ, ನೋ ಪ್ರಾಬ್ಲಮ್. ಶೋ ಸ್ಟ್ರೈಕ್ ಅಂತ ಹಾಕ್ತೀನಿ. ಅಂಡ್ ದೆನ್ ಇದನ್ನ ನಾನೇನ್ ಮಾಡ್ತೀನಿ ಅಂದ್ರೆ 9:15 ಮಿನಿಟ್ಸ್ ನೋಡೋಣ. 15 ಮಿನಿಟ್ಸ್ ಬೇಡ, 9:25 ಮಿನಿಟ್ಸ್ ನೋಡೋಣ. ಓಕೆ, 5 ಮಿನಿಟ್ಸ್ ಅಲ್ಲಿ ನಾನು ಕ್ಯಾಂಡಲ್ಸ್ ತೆಗಿತೀನಿ, ಬರೀ ಲೈನ್ ನೋಡೋಣ. ಏನಾಗಿತ್ತು ಬೆಳಗ್ಗೆ ಮಾರ್ಕೆಟ್ ಮಾರ್ನಿಂಗ್ ಟೈಮ್ ಅಲ್ಲಿ 24,900 ಅಲ್ಲಿ ಪುಟ್ ಸ್ಟ್ರಾಂಗ್ ಇದ್ರು ಬೆಳಗ್ಗೆ. ಅದಾದ್ಮೇಲೆ 9:16 ಅದು ಪಿಂಕ್ ಆಗಿದೆ ನೋಡಿ, ಅಂದ್ರೆ ಕಾಲ್ ಸೆಲ್ಲರ್ ಜಾಸ್ತಿ ಆಗಿದ್ದಾರೆ ಅಂತ. ಎರಡೆರಡು ಲೈನ್ ನೋಡೋದಕ್ಕಿಂತ ಅದನ್ನ ನಾವು ಒಂದ್ ಲೈನ್ ಅಲ್ಲಿ ಕನ್ವರ್ಟ್ ಮಾಡಿದೀವಿ. ಆ ಒಂದ್ ಲೈನ್ ಅಲ್ಲೂ ಪಿಂಕ್ ಅಂಡ್ ಬ್ಲೂ ಕಲರ್ ಅಲ್ಲಿ ಮಾಡಿದೀವಿ. ನಿಮ್ಗೆ ಇದೇ ವಿಷಯ ನಿಮ್ಗೆ ಈ ತರ ಬರ್ತಿತ್ತು, ಈ ತರ ನಿಮ್ಗೆ ಕಾಣಿಸ್ತಿತ್ತು. ಅದನ್ನ ನಾವೇನ್ ಮಾಡಿದೀವಿ, ನಿಮ್ಗೆ ಒಂದು ಲೈನ್ ಅಲ್ಲಿ ಮಾಡಿದೀವಿ ಅದನ್ನ, PCR ಲೈನ್ ತರ. ಸೊ ಇದು ಪಿಂಕ್ ಇದೆ ಮೇಲೆಯಿಂದ, ಇಲ್ಲೂ ಒಂದ್ ವೇಳೆ ಪಿಂಕ್ ಇದೆ ಅಂತ ಕೆಳಗೆ ಬೀಳ್ತಿದೆ ಅಂತಂದ್ರೆ ಇಲ್ಲೂ ಪಿಂಕ್ ಆಗ್ಬಿಟ್ಟು ಕೆಳಗೆ ಬೀಳ್ತಿದೆ. ಅದೊಂದೇ ಅಲ್ಲ, ATM ಸ್ಟ್ರೈಕ್ ಕೆಳಗಡೆನೂ ಪಿಂಕ್ ಆಗಿದೆ, ಅಂದ್ರೆ 100% ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಗೊತ್ತಾಯ್ತು. ಬಹಳ ಈಸಿ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ. ಓಕೆ, ರಿವರ್ಸಲ್ ನಮ್ಗೆ ಏನಾದ್ರೂ ಸ್ವಲ್ಪ ಪುಷ್ ಬ್ಯಾಕ್ ಇದ್ರೆ 9:30 ನೋಡೋಣ. ಪುಟ್ ಸ್ಟ್ರಾಂಗ್ ಇತ್ತು ಅಂತ ಹೇಳ್ಬಿಟ್ಟು ಇದು ಗ್ರೀನ್ ಇತ್ತು, ಬ್ಲೂ ಇತ್ತು, ಅದಾದ್ಮೇಲೆ ಪಿಂಕ್ ಆಗಿದೆ, 800 ಬಂತು. ಇಲ್ಲಿ ನೋಡೋಣ 800, ಇಲ್ಲಿ ನೋಡಿ ಬಿಲ್ಡ್ ಆಗ್ತಿದೆ. ಎಲ್ಲಿಂದ? 750 ಇಂದ ಪುಷ್ ಬ್ಯಾಕ್ ಬರ್ತಿದೆ, 750 ಇಂದ ಪುಷ್ ಬ್ಯಾಕ್ ಬರ್ತಿದೆ. ಅಲ್ಲಿಂದ ಮಾರ್ಕೆಟ್ ಕೆಳಗೆ 800 ಅಲ್ಲೂ ಸ್ವಲ್ಪ ಬ್ಲೂ ಆಗ್ಬಿಟ್ಟಿದೆ. ಇಲ್ಲಿಂದ ಮಾರ್ಕೆಟ್ ಬೀಳ್ಬೇಕಂದ್ರೆ ಇಲ್ಲಿ ಪಿಂಕ್ ಆಗ್ಬೇಕು, ಇಲ್ಲಿ ಪಿಂಕ್ ಆಗ್ಬೇಕು, ಇಲ್ಲಾಂದ್ರೆ ಇದು ಬ್ಲೂ ಇದ್ರೆ ಅಲ್ಲಿಂದ ಡೆಫಿನೆಟ್ಲಿ ಮೇಲ್ ಪುಷ್ ಮಾಡ್ತಾರೆ. ಬಟ್ ಇಲ್ಲಿಂದಂತೂ ಪ್ರೆಷರ್ ತುಂಬಾ ಜಾಸ್ತಿ ಇದೆ. ATM ಅಲ್ಲಿ ಅಷ್ಟು ಪ್ರೆಷರ್ ಇಲ್ಲ, ಕೆಳಗಿಂದ ಇದೆ. ಬಟ್ ATM ಮೇಲೆ ಕಾಲ್ ಪ್ರೆಷರ್ ಜಾಸ್ತಿ ಇದೆ. ಸೊ ಇವನ್ ಬಿಡೋ ತರ ಇಲ್ಲ. ಇದು ಮೇಲ್ ಹೋಗ್ಬೇಕಾದ್ರೆ ಇವನ್ ಸ್ವಲ್ಪ ಸೈಡ್ ವೈಸ್ ಹೋಗ್ಬೇಕು, ಇವನ್ ರೈಸ್ ಆಗ್ತಾನೆ ಇರಬೇಕು, ಇದನ್ನು ರೈಸ್ ಆಗ್ಬೇಕು. 9:45 ಅಲ್ಲಿ ನೋಡೋಣ. 850, 50,000 ಇರೋ ಇವನು 2 ಲಕ್ಷ ಬಂದ, ಪಿಂಕೇ ಇದೆ. ATM ಅಲ್ಲಿ ರೈಸ್ ಆಗ್ತಿರೋದು ಸ್ಲೋ ಆಗ್ಬಿಟ್ಟು ಪಿಂಕ್ ಆಗಿದೆ, ಸ್ಲೋ ಡೌನ್ ಆಗಿದೆ. ಅಂದ್ರೆ ATM ಅಲ್ಲೂ ಪುಟ್ಸ್ ಟ್ರೈ ಮಾಡ್ತಿದ್ದಾರೆ, ಬಟ್ ಕಾಲ್ ಪ್ರೆಷರ್ ಜಾಸ್ತಿ ಇದೆ, ಸೈಡ್ ಅಲ್ಲಿ ಇದೆ. ಮೇಲೆಯಿಂದ ಸೆಲ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ, ಇಲ್ಲೂ ಸೈಡ್ ಆಗಿದೆ, ಅಂದ್ರೆ ಸೆಲ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ನೋಡಿ ಇದು ಕೆಳಗೆ ಹೋಗ್ತಿದೆ, ಇದು ಪಿಂಕ್ ಬ್ಲೂ ಆಗ್ತಿದೆ, ಅಂದ್ರೆ ಇವ್ರಿಗೂ ಕಾನ್ಫಿಡೆನ್ಸ್ ಇಲ್ಲ, ಸೆಲ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಗ್ತಿದೆ. ಅನಲೈಸ್ ಮಾಡೋದು ಈಸಿ ಆಗುತ್ತೆ. ಇದರಲ್ಲೂ ಕ್ಯಾಂಡಲ್ ಕೊಟ್ಟಿದ್ದೀವಿ. ಈ ಕ್ಯಾಂಡಲ್ ಏನಿವಾಗ, ಈ ಕ್ಯಾಂಡಲ್ ಏನಂತಂದ್ರೆ ಕಾಲ್ ಅಂಡ್ ಪುಟ್ ಎರಡು ಸೇರ್ಬಿಟ್ಟು ಇದನ್ನು ತೋರಿಸ್ತೀವಿ. ದೊಡ್ಡ ರೆಡ್ ಕ್ಯಾಂಡಲ್ ಬಂದ್ರೆ ಕಾಲ್ ಸೆಲ್ಲರ್ಸ್ ತುಂಬಾ ಜಾಸ್ತಿ ಆಗ್ತಿದ್ದಾರೆ, ಗ್ರೀನ್ ಕ್ಯಾಂಡಲ್ ದೊಡ್ಡದು ಬಂದ್ರೆ ಪುಟ್ ಸೆಲ್ಲರ್ ಜಾಸ್ತಿ ಆಗ್ತಿದ್ದಾರೆ ಅಂತ. ಅಂದ್ರೆ ಪುಟ್ ಸೆಲ್ಲರ್ ಮೈನಸ್ ಕಾಲ್ ಸೆಲ್ಲರ್, PCR ತರ ಒಂದೇ ಕ್ಯಾಂಡಲ್ ಗೊತ್ತಾಗುತ್ತೆ ನಿಮ್ಗೆ. ಕ್ಯಾಂಡಲ್ ನೋಡೋದಿಲ್ವಾ, ಲೈನ್ ನೋಡ್ಕೊಳ್ಳಿ, ಲೈನ್ ಇಂದ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ.